ಶುಭೋದಯ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತು ಒಂದು ವಿಶೇಷವಾದ ವಿಭಿನ್ನವಾದ ವಿಡಿಯೋವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡ್ರಿ, ಈಗ ಹ್ಯಾಪಿ ಸ್ಟ್ರೀಟ್ಸ್ ಇದೊಂದು ಟೈಮ್ಸ್ ಆಫ್ ಇಂಡಿಯಾ ಅವರ ಇನಿಷಿಯೇಟಿವ್. ಮೆಟ್ರೋ ಸಿಟೀಸ್ನಲ್ಲಿ ತುಂಬ ಟ್ರಾಫಿಕ್ ಇರೋದ್ರಿಂದ ಜನರಿಗೆ ಆರಾಮಾಗಿ ರಸ್ತೆ ಮೇಲೆ ಓಡಾಡೋ ಹಾಗೆ ಇರೋದೇ ಇಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಪೊಲ್ಯೂಷನ್ನು, ಟ್ರಾಫಿಕ್ಕು ಮತ್ತು ವೆಹಿಕಲ್ ಸೌಂಡು, ಹಾರ್ನು, ಹಿಂಗೆ ಅನೇಕ ಥರದಿಂದ ಮನುಷ್ಯರಿಗೆ ಅನೇಕ ತೊಂದರೆಗಳಾಗ್ತಾ ಇರ್ತವೆ. ಅದಕ್ಕೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಈ ಟೈಮ್ಸ್ ಆಫ್ ಇಂಡಿಯಾ ಅವರು ಅದನ್ನೆಲ್ಲ ವಿಚಾರ ಮಾಡಿ ಅರ್ಥಕೊಂಡು ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮೆಟ್ರೋ ಸಿಟೀಸ್ನಲ್ಲಿ ಜನರಿಗೆ ಒಂದು ದಿನ ಆದರೂ ನೆಮ್ಮದಿಯಿಂದ ರಸ್ತೆ ಮೇಲೆ ಓಡಾಡಲಿ, ಆರಾಮಾಗಿ ಕಾಲ ಕಳೀಲಿ, 1-2 ಗಂಟೆ ಅಂಥೇಳಿ ರಸ್ತೆಗಳನ್ನು ಸ್ವಲ್ಪ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡಿದಾಗೂ ಆಗುತ್ತೆ ಅಂಥೇಳಿ ಈ ವಿಚಾರದಿಂದ ಇದನ್ನು ಹ್ಯಾಪಿ ಸ್ಟ್ರೀಟ್ಸ್ ಅನ್ನೋದನ್ನು ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರಂತೆ. ಎಲ್ಲ ಕಡೆಗೂ ನಮಗೆ ಮುಂಚೆಯಿಂದ ಇರಬಹುದು, ಬಟ್ ಈಗ ಗೊತ್ತಾಗಿದೆ. ನಾವು ಹೋಗಿದ್ವಿ, ಅಲ್ಲಿದೆ ಒಂದು ವಿಡಿಯೋ ಮಾಡ್ಕೊಂಡು ಬಂದೀವಿ. ಅದನ್ನು ನಿಮಗೋಸ್ಕರ, ಮಕ್ಕಳಿಗೋಸ್ಕರ ಅದನ್ನು ನೋಡಲಿ ಅಂತ ಇದನ್ನು ಹಾಕ್ತಾ ಇದ್ದೀವಿ. 1 ತಿಂಗಳವರೆಗೇನು ಪ್ರತಿ ಭಾನುವಾರ ಬೆಳಗ್ಗೆ 6:30ರಿಂದ 9:30ವರೆಗೆ ಯಾವುದಾದ್ರೂ ಒಂದು ರಸ್ತೆ ಮೇಲೆ ಒಂದು ಆಯ್ಕೆ ಮಾಡಿಕೊಂಡು ಅದನ್ನು ಬಂದ್ ಮಾಡಿ ಕೇವಲ ಜನರು ಆರಾಮಾಗಿ ಓಡಾಡಿಕೊಂಡು ಮಕ್ಕಳು ಆಟ ಆಡಿಕೊಂಡು ಒಂದು ಭಯ ಇಲ್ಲದೇ ಎಂಜಾಯ್ ಮಾಡಲಿ ಅಂಥೇಳಿ ಇದೊಂದು ಪ್ರೋಗ್ರಾಮ್ ಹಾಕ್ಕೊಂಡಿರ್ತಾರೆ. ಅದನ್ನು ನೋಡ್ಲಿಕ್ಕೆ ನಾವು ಹೋಗಿದ್ವಿ. ಅದರದ್ದೇ 1-2 ದೃಶ್ಯಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಸಹ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಿಮಗೆಲ್ಲರಿಗೂ ಲೈಕ್ ಆದರೆ ಈ ವಿಡಿಯೋ ನೋಡಿ ಮತ್ತು ಈ ಥರದ್ದು ಒಂದೊಂದು ಹಾಕ್ತಾ ಇರ್ತೀವಿ. ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ನಮ್ಮ ವಿಡಿಯೋಕ್ಕೆ, ಮತ್ತು ಪೂರ್ತಿ ವಿಡಿಯೋ ನೋಡಿರಿ. ಅದರ ಸ್ವಾರಸ್ಯ ಇರೋದೆಲ್ಲ ಕೊನೆವರೆಗೂ ನೋಡಿದಾಗನೇ ಸಿಗುತ್ತೆ ನಿಮ್ಗೆ ಆನಂದ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಸೀನಿಯರ್ ಸಿಟಿಸನ್ ಹೋಗ್ತಾ ರಸ್ತೆ ಮೇಲೆ ಎಲ್ಲ ಇದನ್ನು ಪ್ರೋಗ್ರಾಮ್ ಒಂದೊಂದೇ ಹಾಕ್ಕೋತಾ ಹೋಗ್ತಾ ಇರ್ತಾರೆ. ನಾವು ನೋಡ್ತಾ ಹೋಗ್ದಂಗೆ ವಿಡಿಯೋ ಮಾಡಿ ಹಾಕ್ತಿದ್ದೀವಿ. ಮೊಟ್ಟ ಮೊದಲಿಗೆ ಸೀನಿಯರ್ ಸಿಟಿಸನ್ಗೆಲ್ಲ ಯೋಗ ಮತ್ತು ಮೆಡಿಟೇಷನ್ನು, ಎಕ್ಸಸೈಸನ್ನು ಹೇಳ್ಕೊಡ್ತಾ ಇದ್ರು. ಅಲ್ಲಿ ಸ್ವಲ್ಪ ಕಾಲ ಸ್ಪೆಂಡ್ ಮಾಡಿ ನಾವು ಮುಂದೆ ಹೋಗ್ತಾ ಇದ್ವಿ. ಅದು ಹೀಗೆ ಹೋಗ್ತಾ ಇದ್ದಾಗೆ ಈ ಥರ ಕಿಡ್ಸ್ ಝೋನ್ ಅಂತ ಹೇಳಿ ಹಾಕಿ ಮುಂದೆ ಮಕ್ಕಳಿಗೋಸ್ಕರ ಆಟದ್ದೆಲ್ಲ ಸಾಮಾನು ಇಟ್ಟಿದ್ರು. ನೋಡಿ, ಇದು ಬೇಕಾದವರು ಆಡ್ಬೋದು. ಸೀನಿಯರ್ ಸಿಟಿಸನ್ ಇಂಟ್ರೆಸ್ಟ್ ಇದ್ದವರು ಯಾವುದನ್ನು ಕೂಡ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಬೋದು. ಫುಲ್ ಫ್ರೀ, ಯಾವುದಕ್ಕೂ ಒಂದು ಪೈಸೆ ದುಡ್ಡಿಲ್ಲ. 2 ಅವರ್ಸು ಫುಲ್ ಎಂಜಾಯ್ ಮಾಡ್ರಿ ಅಂತ. ಬೆಳಗ್ಗೆ ಟೈಮ್ ನೋಡ್ರಿ, ಫ್ರೆಶ್ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಮಕ್ಕಳನ್ನ ಕರ್ಕೊಂಡು ಸೀನಿಯರ್ ಸಿಟಿಸನ್ ಆಯ್ತು, ದೊಡ್ಡವರು, ಮೀಡಿಯಮ್ ಇದ್ದವರು, ಎಲ್ಲರೂ ಹೆಂಗಿದ್ದವರು ಸಹ ಹೋಗ್ಬೋದು. ಇಂಟ್ರೆಸ್ಟ್ ಇರಬೇಕಷ್ಟೇ. ಅಲ್ಲಿ ನೋಡ್ರಿ, ಈ ಥರ ತಂತಿನಲ್ಲಿ ಅದು ಎಲೆಕ್ಟ್ರಿಕ್ದಿರುತ್ತೆ, ಅದು ಶಾಕ್ ಹೊಡಿಯಲ್ಲ. ಅದಕ್ಕೆ ತಾಕಿಸ್ಲಾರ್ದಂಗೆ ಅದನ್ನು ಟಚ್ ಮಾಡಬಾರ್ದು ತಂತಿಗೆ. ಅಷ್ಟು ನಿಧಾನಕ್ಕೆ ಕಾನ್ಸಂಟ್ರೇಷನ್ ಬರ್ತದೆ ಅಂತ ಹೇಳಿ ಪೇಷನ್ಸನ್ನ ಚೆಕ್ ಮಾಡಲಿಕ್ಕೆ ಇದನ್ನೊಂದು ಆಟ ಇಟ್ಟಿದ್ದಾರೆ. ಚೆನ್ನಾಗಿತ್ತು. ರಿಂಗ್ ಹಾಕೋದು, ಮಕ್ಕಳಿಗೆ ಏನೋ ಒಂಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸು ಇಂಟ್ರೆಸ್ಟು ಬರಲಿ ಅಂತ ಈ ಥರ ಮಾಡ್ತಾ ಹೋದರು ಬೆಳಗ್ಗೆ ಟೈಮಲ್ಲಿ. ಭಾಳ ಚೆನ್ನಾಗಿತ್ತು ನೋಡಲಿಕ್ಕೆ. ನಾವೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಮುಂದೆ ಹೋಗ್ತಿದ್ದಂಗೆ ನೋಡ್ರಿ, ಈ ಥರ ಕ್ರಿಕೆಟು, ಬ್ಯಾಡ್ಮಿಂಟನ್ನು, ಎಲ್ಲ ಥರದ ಆಟಗಳು ಇದ್ದವು. ಮಕ್ಕಳಿಗೆ ಈ ಥರ ಎಂಜಾಯ್ ಮಾಡಲಿಕ್ಕೆ ಅವನ್ನೆಲ್ಲ ಹಾಕಿದ್ರು. ಸ್ಟಾಲ್ಸು, ಆಮೇಲೆ ಜಂಪಿಂಗ್ ಮಾಡೋದು, ಮತ್ತು ಹಾವು ಏಣಿ ಆಟ, ಅದ್ರದ್ದು ದೊಡ್ಡದು ಇದನ್ನು ಹಾಕಿ ಆ ಥರ ಮಾಡಿ ಅದರಲ್ಲೂ ಆಟ ಆಡಿದ್ದು ಮಕ್ಕಳು. ಈ ಥರ ಡೈಸ್ ಹಾಕಿಬಿಟ್ಟು ಅದು ಎಲ್ಲಿ ನಿಲ್ಲುತ್ತೋ ಆ ಥರ ಜಂಪ್ ಮಾಡೋದು, ಅದು ಏನೋ ಒಂಥರ ಡಿಫ್ರೆಂಟಾಗಿ ಎಲ್ಲವನ್ನು ಕಂಡಕ್ಟ್ ಮಾಡಿದರು. ನಿಜವಾಗ್ಲೂ ಆರ್ಗನೈಸ್ ಮಾಡಿದವ್ರು ಬಹಳ ಧನ್ಯವಾದಗಳನ್ನು ಹೇಳಬೇಕು ನಾವು. ನಮ್ಮ ಮನೆ ಹತ್ರನೇ ಇತ್ತಿದ್ದು, ನೋಡ್ಲಿಕ್ಕೆ ಹೋಗಿದ್ವಿ. ಅದು ನಾವು ಎಂಜಾಯ್ ಮಾಡಿದ್ವಿ. ಫುಲ್ ಮೊಮ್ಮಕ್ಕಳು ಎಲ್ಲ ಸೇರ್ಕೊಂಡು ಹೋಗಿದ್ವಿ. ನಮ್ಮ ಸೊಸೆ, ಅವ್ರ ಫ್ರೆಂಡ್ಸು ಎಲ್ಲರೂ ಬಂದಿದ್ರು. ಇಂಟ್ರೆಸ್ಟ್ ಕೊಡಬೇಕು ನಾವು ಸಹ ಅವ್ರಿಗೆ. ಈ ಥರ ಪ್ರೋಗ್ರಾಮ್ ಮಾಡೋರಿಗೆ ನಮಗೂ ಅದರಿಂದ ಎಂಜಾಯ್ ಸಿಗುತ್ತೆ ಅಂತಲೇ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಸೀನಿಯರ್ ಸಿಟಿಸನ್ನು ಆರಾಮಾಗಿ 1-2 ಗಂಟೆಗಳ ಕಾಲ ಕಳೆದು ಬಂದರು. ಫ್ರೆಶ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು ಆ್ಯಕ್ಟಿವಿಟೀಸು. ನೋಡಿ, ಫುಟ್ಬಾಲು,
ಫುಟ್ಬಾಲ್ ಆಡ್ತಾ ಇದ್ವು ಮಕ್ಕಳು. ನೋಡ್ತಾ 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 ದೊಡ್ಡ ಸ್ಟ್ರೀಟು, ಅದನ್ನು ಕ್ಲೀನ್ ಮಾಡಿಸ್ಬಿಟ್ಟು ಈ ಥರ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಒಂದೊಂದು ಆಟದನ್ನು ಇದನ್ನು ಶೆಡ್ ಹಾಕಿ ಆ ಥರ ಅವರಿಗೆ ಅನುಕೂಲ ಮಾಡಿ ಕೊಟ್ಟಿದ್ರು. ಮುಂದೆ ಹೋಗ್ತಾ 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 ಇದನ್ನು ಮಕ್ಕಳು ನೋಡ್ರಿ ಬ್ಯಾಡ್ಮಿಂಟನ್ ಆಡ್ತಾರೆ. ಏನಾದ್ರು ಜೀವನದಲ್ಲಿ ಒಂದೇ ಥರ ಇರೋದ್ರಿಂದ ಸ್ವಲ್ಪ ಚೇಂಜ್ ಬೇಕನ್ನಿಸ್ತದಲ್ಲ, ಈ ಥರ ಮಾಡ್ತಾ ಇರಬೇಕು. ಏನಾದ್ರು ಒಂದು ವಾರಕ್ಕೊಂದ್ಸಲ, ವೀಕ್ಲಿ ಅಂದರೆ ಸಂಡೇಗೊಂದ್ಸಲ ಬೆಳಗ್ಗೆ ಟೈಮಲ್ಲಿ ಈ ಥರ ಮಾಡ್ತಾ 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 ಹೋಗ್ತಾ ಇದ್ರು. ಪಾಟ್ ಮಡಿಕೆಗಳನ್ನು ಮಾಡೋದು ಅದೆಲ್ಲ ಹೇಳಿಕೊಟ್ರು. ಹೆಂಗೆ ಮಾಡಿರಿ, ದೊಡ್ಡವ್ರು ಸಹ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆಲ್ಲ ಮಾಡಿ, ನಮ್ಮ ಮೊಮ್ಮಕ್ಕಳಿಬ್ಬರು 2 ಕುಡಿಕೆ ಮಾಡಿದ್ದಾರೆ, ಚೆನ್ನಾಗ್ಯಾವ. ಹೇಳ್ಕೊಡ್ತಾರೆ ಅವರು, ಬೇಕಾದ್ರೆ ನೋಡಿರಿ ಈ ಥರ ಎಲ್ಲ ಹೇಳ್ಕೊಡ್ತಾರೆ. ನಾನು ಮಾಡೋಣ ಅಂದೆ, ಕೈಯೆಲ್ಲ ಕೊಳೆ ಆದ್ರೆ ನೀರು ಬೇಕಲ್ಲ ಕೈ ತೊಳ್ಕೊಳ್ಳಿಕ್ಕೆ. ಅಲ್ಲಿ ನೀರು ಇರಲಿಲ್ಲ, ಶಾರ್ಟೇಜ್ ಇತ್ತು, ಹಾಗಾಗಿ ನಾನು ಮಾಡಲಿಲ್ಲ. ಮೊಮ್ಮಕ್ಕಳು ಮಾಡಿದರು, ಇಬ್ಬರು ಭಾಳ ಚೆನ್ನಾಗಿ ಮಾಡಿದರು. ನೋಡ್ರಿ ಕುಂಬಾರ ಹೇಗೆ ಅಡುಗೆ ಮಾಡೋದು, ಕಾರ್ಪೆಂಟ್ರಿ ಸಹ ಹೇಳ್ಕೊಡ್ತಾರೆ ಬೇರೆ ಬೇರೆ ಕಡೆ. ಇದ್ರಾಗ ಇರಲಿಲ್ಲ ಕಾರ್ಪೆಂಟ್ರಿ. ಚಿಕ್ಕದಾಗಿ ಏನು ಬೇಕೋ ಅಂದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಹುಟ್ಟಿಸ್ಲಿಕ್ಕೆ ಆ್ಯಕ್ಟಿವಿಟೀಸನ್ನು ಮಾಡಿಸ್ತಾರೆ. 2 ಗಂಟೆಗಳ ಕಾಲ ಏನು ಬೇಕೋ ಅದು ಮಾಡಲಿ ಅಂತ. ಒಂದೊಂದು ಹುಡುಗರದು ಒಂದೊಂದು ಮೈಂಡಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವು ಮುಂದೆ ಏನಾಗ್ಬೋದು ಅಂತ ಅದರಿಂದನೇ ಕಂಡು ಹಿಡಿತಾರೆ. ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಒಳ್ಳೆ ಪ್ರೋಗ್ರಾಮ್ ಇತ್ತು. ಇಲ್ಲಿ ಪೇಂಟಿಂಗ್ ಇತ್ತು ಮಾಡಲಿಕ್ಕೆ. ನಂಗೆ ಪೇಂಟಿಂಗ್ ಭಾಳ ಇಂಟ್ರೆಸ್ಟು, ಆದರೆ ಈಗ ಪೇಷನ್ಸ್ ಬೇಕಲ್ಲ ಮಾಡಲಿಕ್ಕೆ. ಅದಕ್ಕೆ ಸುಮ್ಮನೆ ಎಷ್ಟಾಗತ್ತೋ ಅಷ್ಟು ಎಲ್ಲರೂ ಇಂಟ್ರೆಸ್ಟ್ ಇರೋರು ಮಾಡ್ತಾಯಿದ್ರು ಪೇಂಟಿಂಗು. ಚಿತ್ರಕಲೆನೂ ಒಂದು ಹವ್ಯಾಸ, ಭಾಳ ಒಳ್ಳೆಯದು. ನಾವು ಬೆಳೆಸ್ಕೋಬೇಕು ಚಿತ್ರಕಲೆ, ಡ್ರಾಯಿಂಗು. ನೇಚರಲ್ಲಿ ಏನು ಸಿಗುತ್ತೋ ಅದೆಲ್ಲನೂ ಚೆನ್ನಾಗಿ ಬಳಸ್ಕೊಂಡ್ರೆ ನಮಗೆ ಟೈಮ್ ಪಾಸಿಗೆ ಒಂದು ಅನುಕೂಲ ಆಗುತ್ತೆ. ಏನೋ ಟಿ ವಿ ನೋಡಿ, ಎಲ್ಲೋ ಮೊಬೈಲ್ ನೋಡೋಕ್ಕಿಂತ ಇಂಥವೆಲ್ಲ ನಿಧಾನಕ್ಕೆ ಮಾಡಿಕೊಂಡ್ರೆ ಮೈಂಡಿಗೂ ಒಂಥರ ಶಾಂತತೆ ಸಿಗತ್ತೆ. ಇದ್ರಾಗೆ ಮುಂದೆ ಹೋಗೋರು ಹೋಗ್ತಾರೆ. ಡ್ರಾಯಿಂಗ್ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಿಗೆ ಇದ್ರಾಗೆ ಇಂಟ್ರೆಸ್ಟ್ ಬಂದರೆ ಅದ್ರ ಮುಂದೆ ಅವ್ರು ದೊಡ್ಡ ಡ್ರಾಯಿಂಗ್ ಮಾಡೋರು ಆಗಬಹುದು, ಒಳ್ಳೆ ಫೇಮಸ್. ಇಲ್ಲಿ ನೋಡ್ರಿ ಚೆಸ್ ಆಡ್ತಾರೆ, ಹೌದಾ? ಚೆಸ್ಸಿನಲ್ಲಿ ಎಲ್ಲ ಇಟ್ಟಿದ್ರು, ಚೆಸ್ಸು, ಕೇರಮ್ ಬೋರ್ಡು. ಮಕ್ಕಳು ಏನಾದರೂ ಅವ್ರವ್ರ ಇಂಟ್ರೆಸ್ಟ್ ಬೇಕಾದ್ರೆ ಆಡಬಹುದು ಅಂತ. ಸಾಲ್ಕು ಸ್ಟ್ರೀಟಲ್ಲಿ ಅದಕ್ಕೆ ಹ್ಯಾಪಿ ಸ್ಟ್ರೀಟ್ ಅಂತ. ಏನಾದರೂ ಮಾಡ್ಕೊಂಡು ಎಂಜಾಯ್ ಮಾಡಿಕೊಡ್ರಿ ಫ್ರೀಯಾಗಿ. ಮೆಟ್ರೋ ಸಿಟಿನಲ್ಲಿ ಚಿಕ್ಕ ಚಿಕ್ಕ ಮನೆ ಇರೋದ್ರಿಂದ
ಈ ಫ್ಲ್ಯಾಟಲ್ಲಿ ಜೀವನ ಸಾಗಿಸೋದ್ರಿಂದ ಮಕ್ಕಳಿಗೆ ಫ್ರೀಯಾಗಿ ಆಟ ಆಡಲಿಕ್ಕೆ ಜಾಗ ಇರಲ್ಲ. ಕೆಳಗಡೆ ಒಂದೊಂದು ಸಲ ಪ್ಲೇಗ್ರೌಂಡ್ ಇರುತ್ತೆ, ವಾಕಿಂಗ್ ಮಾಡಲಿಕ್ಕೆ ವಾಕಿಂಗ್ ಟ್ರ್ಯಾಕ್ ಇರುತ್ತೆ. ಅಗದಿ ಸ್ಟ್ರೀಟ್ಗೆ ಹತ್ಕೊಂಡು ಮನೆಗಳಿದ್ದರೆ ಅಲ್ಲಿ ಏನೊಂದು ಅನುಕೂಲ ಇರೋದಿಲ್ಲ. ಹೀಗಾಗಿ ಇಂಥಲ್ಲೆಲ್ಲ ಈ ಥರ ಪ್ರೋಗ್ರಾಮ್ ಇಟ್ಟರೆ ಆರಾಮಾಗಿ ಆಟ ಆಡ್ಕೊಂಡು ಬರ್ಬೋದು. ಅದು ಸಂಡೇ ಸಾಟರ್ಡೇ ಇಡ್ತಾರೆ ಹುಡುಕಿ, ರಜಾನೂ ಇರ್ತದೆ, ಟೈಮು ಹೋಗ್ತದೆ. ಬೆಳಗ್ಗೆ ಮನೆಗೆ ಬಂದು ಮತ್ತು ಫ್ರೆಶ್ ಆಗಿ ಟಿಫಿನ್ನು ಮಾಡ್ಕೊಂಡು ತಿಂದ್ವಿ, ಆರಾಮಾಗಿತ್ತು ನೋಡಿರಿ. ಮುಂದೆ ಕೇರಮ್ ಬೋರ್ಡು, ಟೇಬಲ್ ಟೆನ್ನಿಸ್ಸು, ಇದು ಫುಟ್ಬಾಲು, ಕ್ರಿಕೆಟು, ಏನು ಬೇಕಾದ್ದು ಎಲ್ಲ. ಇದು ಸಮೃದ್ಧಿ ಗಾರ್ಡನ್ ಅಂತ ಹೇಳಿತ್ತಿಲ್ಲಿ, ಅಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ರು ಎಲ್ಲರೂ. ನೋಡಿರಿ ಮಕ್ಕಳು ಹೆಂಗೆ ಎಂಜಾಯ್ ಮಾಡ್ತಾ. ಹೌದಾ? ಚಿಕ್ಕ ಚಿಕ್ಕ ಮಕ್ಕಳಿಗೆ ಭಾಳ ಇಂಟ್ರೆಸ್ಟು ಎಲ್ಲ. ಈಗಂತೂ ಆಟಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಾರೆ. ನಮ್ಮ ಕಾಲದಲ್ಲಿ ಅಷ್ಟೊಂದು ಆಟಕ್ಕೆ ಓದ್ರಿ ಅಂತ ಹೇಳ್ತಿದ್ರು ಮುಂಚೆ. ಈಗ ಎಲ್ಲ ಫೀಲ್ಡಲ್ಲಿ ಎಲ್ಲ ಮಕ್ಳಿಗೂ ಫ್ರೀಯಾಗಿ ಏನು ಬೇಕಾದ್ದು ಮಾಡ್ಕೋಬೋದು. ಅವು ಅದರಲ್ಲೇ ಮುಂದೆ ಹೋದರೆ ಅವಕ್ಕೆ ಒಂಥರ, ಈಗ ನೋಡ್ರಿ ಕ್ರಿಕೆಟ್ ಪ್ಲೇಯರ್ಗೆ ಎಷ್ಟು ಡಿಮ್ಯಾಂಡ್. ಹೌದಾ? ಒಳ್ಳೆ ಸ್ಪೋರ್ಟ್ಸಿಗೆ ಭಾಳ ಡಿಮ್ಯಾಂಡ್ ಈಗ. ಮುಂದೆ ಹೋಗ್ತಿದ್ದಂಗೆ ಎಲ್ಲರೂ ಎಂಜಾಯ್ ಮಾಡಿದರು. ಎಲ್ಲರೂ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಮುದುಕರ ತನಕನೂ ಫುಲ್ ಎಂಜಾಯ್ ಮಾಡಿದರು. ಈ ಹ್ಯಾಪಿ ಸ್ಟ್ರೀಟ್ ಅನ್ನೋದು ಭಾಳ ಚೆನ್ನಾಗಿತ್ತು. ನೋಡಿ ಹೋಗಿ ಬಂದದ್ದನ್ನು ನೀವು ಸಹ ನೋಡಿ ಆನಂದಿಸಿರಿ ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸೀನಿ. ನಿಮ್ಮ ಊರಲ್ಲೂ ಸಹ ಈ ಥರ ಓಣಿ ಒಳಗೆ ನೀವು ಒಂದೊಂದು ಟೈಮ್ ಇಟ್ಕೊಂಡು ಒಂದೊಂದು ದಿವಸ ಮಾಡಿದರೆ 2 hours ಅಷ್ಟೇ, ಬೆಳಗ್ಗಿನ ಜಾವ ಫ್ರೆಶ್ ಇರ್ತೀರಿ. ವಾಕಿಂಗ್ ಆದಂಗೆ ಆಯ್ತು, ಈ ಥರ ಚೇಂಜ್ ಆದಂಗೆ ಆಗ್ತದೆ, ಮೈಂಡಿಗೂ ಫ್ರೆಶ್ ಅನ್ನಿಸ್ತದೆ. ನಿಮ್ಮ ಊರಲ್ಲೂ ಸಹ ನೀವು ಆರ್ಗನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರು ನಿಮ್ಮ ಸೊಸೈಟಿ ಒಳಗೆ ನಿಮ್ಮ ಇದ್ರೊಳಗೆ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ಒಂಥರ ಹೌದಲ್ಲ, ನಾವು ಈ ಥರ ಮಾಡ್ಬೋದಿತ್ತು ಅಂತ ನಿಮಗೂ ಅನಿಸ್ಬೋದು ಅಂತ ಇದನ್ನು ನೋಡಿ ಹಾಕ್ಬಹುದು ಅಂತ ಹೇಳಿ ಹಾಕಿವಿ. ನಿಮಗೆ ಇದು ಹೆಂಗೆ ಅನಿಸ್ತು ನೋಡಿ ನಿಮ್ಗೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಮತ್ತು ಎಲ್ಲರಿಗೂ ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ.